ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಮಹಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಕೂಡ ಮೊಬೈಲಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿದ್ದೀರಾ? ಹಾಗಿದ್ದರೆ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ ಸೈಜ್ ಜಾಸ್ತಿ ಇದ್ದರೆ ಅದು ಅಪ್ಲೋಡ್ ಆಗೋಲ್ಲ. ಹಾಗಾಗಿ ಡಾಕ್ಯುಮೆಂಟ್ ಸೈಜ್ನ ಯಾವ ರೀತಿ ಕಡಿಮೆ ಮಾಡೋದು ಅಥವಾ ಕಂಪ್ರೆಸ್ ಮಾಡುವುದನ್ನು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, ನಂತರ ಸರ್ಚ್ ಬಾಕ್ಸಲ್ಲಿ ಬಿಗ್ ಪಿ ಡಿ ಎಫ್ ಅಂತ ಸರ್ಚ್ ಮಾಡಿ. ಅದಾದಮೇಲೆ ಫಸ್ಟ್ಗೆ ಕಾಣ್ತಿದೆಯಲ್ಲ ಬಿಗ್ ಪಿ ಡಿ ಎಫ್, ಅದನ್ನು ಕ್ಲಿಕ್ ಮಾಡಿ. ನಂತರ ಫಸ್ಟ್ ಒನ್ ಇದೆಯಲ್ಲ ಕಂಪ್ರೆಸ್ ಪಿ ಡಿ ಎಫ್, ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಸೆಲೆಕ್ಟ್ ಪಿ ಡಿ ಎಫ್, ನೀವು ಡ್ರೈವಲ್ಲಿ ಸೇವ್ ಮಾಡಿರ್ತಾರಲ್ಲ ಆ ಪಿ ಡಿ ಎಫ್ನ ನಿಮ್ಗೆ ಯಾವುದು ಕಂಪ್ರೆಸ್ ಮಾಡಬೇಕಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಈಗ ನಾನು ನನ್ನ ಡ್ರೈವಿಂದ ಯಾವುದಾದ್ರೂ ಒಂದು ಫೈಲ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಂಪ್ರೆಸ್ ಮಾಡೋದು ಅಂತ. ಈಗ ಒಂದು ಫೈಲ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಸೆಲೆಕ್ಟ್ ಮಾಡಿದೆ. ಅದಾದ ನಂತರ ಅಲ್ಲಿ ತೋರಿಸ್ತಿದೆ ಮೇಲೆ ಫೈಲ್ ಮೇಲೆ 424.52 ಅಂತಿಲ್ಲ, ಅದು ಒರಿಜಿನಲ್. ಈಗ ನೆಕ್ಸ್ಟ್ ಕಂಪ್ರೆಸ್ ಆಗಿರೋದು ಕೆಳಗಡೆ ಕಾಣಿಸ್ತೀವಿ ನೋಡಿ 112.61 KB ಅಂತ. ನಿಮಗೆ ಫೈಲ್ ಸೈಜಿನ ಇನ್ನೂ ಕಡಿಮೆ ಆಗಬೇಕು ಅನಿಸಿದರೆ ನೀವು ಕಂಪ್ರೆಸ್ ಲೆವೆಲ್ನ ಇನ್ನೂ ಜಾಸ್ತಿ ಇಡಬೇಕು, ಅಂದರೆ ಫೈಲ್ ಸೈಜ್ ಕಡಿಮೆ ಆಗುತ್ತೆ. ನೀವು ಕಂಪ್ರೆಸ್ ಆಗಿರೋದನ್ನ ನೋಡ್ಬೋದು, ಅಲ್ಲಿ ಸೈಜ್ ತೋರಿಸ್ತಿದೆ. ನೀವು ಡೌನ್ಲೋಡ್ ಅಂತ ಕೊಟ್ಬಿಟ್ರೆ ನಿಮ್ಮ ಫೈಲ್ ಡೌನ್ಲೋಡ್ ಆಗುತ್ತೆ.